ಈ ಗಾಡಿಯಲ್ಲಿರೋದು 249cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ ಇಂಜಿನ್. ಇದು ಈ ಇಂಜಿನ್ ಯಾವುದೇ ರೀತಿಯಲ್ಲೂ ನಮ್ಮ ಡ್ಯೂಕ್ 250 ಹಾಗೂ ಡಾಮಿನರ್ 250ಗೆ ಸಂಬಂಧ ಇಲ್ಲ. ಇದು ಹೊಸ ಇಂಜಿನ್, ಸಖತ್ ಸ್ಮೂತ್ ಆಗಿ ರಿಫೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಇಂಜಿನ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 24.5 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ ನಮ್ಮ NS200 ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಇದು ಅಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ, ವಿತ್ ಪೀಕ್ ಟಾರ್ಕ್ ಆಫ್ 21.5 ನ್ಯೂಟನ್ ಮೀಟರ್ಸ್. ಬಿಲೀವ್ ಮಿ 85% ಆಫ್ ಪೀಕ್ ಪವರ್ ನಮಗೆ ಮಿಡ್ ರೇಂಜಲ್ಲಿ ಸಿಗ್ತಾ ಇದೆ. ಅದರಿಂದ 4000 to 7000 RPM ಅಲ್ಲಿ ಓಡಿಸೋ ಮಜಾನೇ ಬೇರೆ ಅಂತ ಅಂದ್ಕೊಳ್ಳಿ. ಬೇಸಿಕಲಿ ಇದೊಂದು ಮಿಡ್ ರೇಂಜ್ ಗಾಡಿ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿದೆ ಮಿಡ್ ರೇಂಜ್ ಪವರ್ ಮಾತ್ರ ಗಾಡಿದು. ಈ ಗಾಡಿಯಲ್ಲಿ ನೀವು ಈಸಿಯಾಗಿ 50 ಗೇರಲ್ಲಿ 9000 RPM ಡ್ರೈವ್ ಲಿಮಿಟ್ ಹೊಡಿಬೋದು. ಟಾಪ್ ಸ್ಪೀಡ್ ಅರೌಂಡ್ 135 to 140. ಇಲ್ಲಿ ನಿಮಗೆ ಗೇರ್ ಆ್ಯಕ್ಚುಲಿ ಪಿಕ್ಚರ್ಗೆ ಬರೋದು. ಸೊ ತುಂಬ R&D ಮಾಡಿ ಕೊನೆಗೆ ಮತ್ತೆ 5 ಇಯರ್ಸೇ ಬಿಡಬೇಕು ಅಂತ ಡಿಸೈಡ್ ಮಾಡಿ 5 ಇಯರ್ಸ್ ಈ ಗಾಡಿ ಕೊಟ್ಟಿದ್ದಾರೆ. ಪಲ್ಸರ್ N250 ಮತ್ತು F250ಯ ರೈಡಿಂಗ್ ಕಂಫರ್ಟ್ ಬಗ್ಗೆ ಹೇಳಲೇಬೇಕು. ಎರಡು ಗಾಡಿಗೂ ರೈಡಿಂಗ್ ಕಂಫರ್ಟ್ ಸಿಮಿಲರೇ ಬರುತ್ತೆ ಆಲ್ಮೋಸ್ಟು. F250 ನಿಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಆಗಿದ್ದರಿಂದ ಸ್ವಲ್ಪ ರೈಡಿಂಗ್ ಪೊಸಿಷನ್ ಚೇಂಜ್ ಆಗುತ್ತೆ, ಸ್ವಲ್ಪ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ ಫೀಲ್ ಆಗುತ್ತೆ ನಿಮಗೆ. ಬಟ್ N250 ಪರ್ಫೆಕ್ಟಾಗೆ ಇದೆ, ಅದು ಈಸಿಯಾಗೆ ನೀವು ಕ್ರೂಸ್ ಮಾಡ್ಬೋದು, ಲಾಂಗ್ ರೈಡ್ಸಲ್ಲಾಗಿರ್ಬೋದು, ಸಿಟಿಲಾಗಿರ್ಬೋದು ಈಸಿಯಾಗೆ ಓಡಿಸ್ಬೋದು, ಯಾವುದೇ ಪೇಯ್ನ್ ಅದೇನು ಫೀಲ್ ಆಗೋಲ್ಲ ನಿಮಗೆ. ಇನ್ನು ಸೀಟ್ ಬಗ್ಗೆ ಹೇಳಲೇಬೇಕು, ಎರಡಕ್ಕೂ ನಿಮಗೆ ಸ್ಪ್ಲಿಟ್ ಸೀಟೇ ಬರುತ್ತೆ. ಸಖತ್ ಸಾಫ್ಟ್ ಆಗಿದೆ, ಸಖತ್ ಪ್ರೀಮಿಯಂ ಕ್ವಾಲಿಟಿ ಸೀಟ್ಸ್ ಅಂತಲೇ ಹೇಳ್ಬೋದು. ಲಾಂಗ್ ಡಿಸ್ಟೆನ್ಸ್ ಟೂರಿಂಗಲ್ಲೂ ನಿಮಗೆ ಸಖತ್ ಕಂಫರ್ಟ್ ಕೊಡುತ್ತೆ ಸೀಟ್ ಅಂತಲೇ ಹೇಳ್ಬೋದು ನಾನು. ಇನ್ನು ನಿಮಗೆ ಶಾಕ್ ಅಬ್ಸರ್ವ್ಸ್ ಮತ್ತು ಸಸ್ಪೆನ್ಷನ್ ಬಗ್ಗೆ ಹೇಳಲೇಬೇಕು. ಮುಂದೆಗಡೆ ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ, ಹಿಂದೆಗಡೆ ನಿಮಗೆ ಮೋನೋ ಶಾಕ್ ಅಬ್ಸರ್ವ್ಸ್ ಬರುತ್ತೆ. ಪ್ರಾಬ್ಲಿ 250cc ಕ್ಯಾಟಗರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಶಾಕ್ ಅಬ್ಸರ್ವ್ಸ್ ಅಂತಲೇ ಹೇಳ್ಬೋದು. ಸಖತ್ ಸಾಫ್ಟ್ ಆಗಿದೆ, ಎಂಥ ಹಂಪ್ಸಲ್ಲೂ ಹರ್ಡಲ್ಸಲ್ಲೂ ಈಸಿಯಾಗಿ ತೊಗೊಂಡೋಗುತ್ತೆ, ನಮಗೆಲ್ಲೂ ಡಿಸ್ಕಂಫರ್ಟ್ ಫೀಲ್ ಆಗೇ ಇಲ್ಲ. ಸೊ ಓವರ್ ಆಲ್ ರೈಡಿಂಗ್ ಪೊಸಿಷನ್, ಸೀಟ್, ಸಸ್ಪೆನ್ಷನ್ ಎಲ್ಲ ಲೆಕ್ಕ ತೊಗೊಂಡ್ರೆ ಒಳ್ಳೆ ಕಂಫರ್ಟೇ ಕೊಡುತ್ತೆ ನಿಮಗೆ. ಇನ್ ಸಿಟಿ ಟ್ರಾಫಿಕ್ ಆ್ಯಸ್ ವೆಲ್ ಆಸ್ ಹೈವೇ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಗಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ನಿಮಗೆಲ್ಲೂ ಸ್ಟ್ರೆಸ್ ಆಗೋಲ್ಲ ಓಡಿಸ್ಬೇಕಾದ್ರೆ. ಜಸ್ಟ್ ನಿಮಗೆ ಸ್ಲೀಪ್ ಅಸಿಸ್ಟ್ ಕ್ಲಚ್, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಮತ್ತು ಒಂದು USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಅದು ನಿಮಗೆ ಸ್ಪ್ರಿಂಗ್ ಲೋಡೆಡ್ ಕ್ಯಾಪಿಂದ ಕವರ್ ಆಗಿದೆ ಟು ಕೀಪ್ ಇಟ್ ಸೇಫ್. ಸೊ ದೇ ಹ್ಯಾವ್ ಕೀಪ್ ಇಟ್ ಸಿಂಪಲ್ ಅಂತಲೇ ಹೇಳ್ಬೋದು. ಇನ್ನು ಪ್ರೈಸಿಂಗ್ ಬಗ್ಗೆ ಹೇಳೋದಾದರೆ ಪ್ರೀಟಿ ಡೀಸೆಂಟ್ ಅಂತಲೇ ಹೇಳ್ಬೋದು. ಕೊನೆಗೆ N250ನ 1,38,000 ಪ್ರೈಸಿಂಗ್ ಮಾಡಿದರೆ ಎಕ್ಸ್ ಶೋರೂಮು. ಆನ್ ರೋಡ್ ಪ್ರೈಸ್ ಎಲ್ಲ ಸ್ಟೇಟ್ ವೈಸ್ ಬೇರೆ ಆಗುತ್ತೆ, ವಿಚ್ ಈಸ್ ಲೆಸ್ಸರ್ ದ್ಯಾನ್ MT15, FZ25, ಅಪಾಚಿ RTR 200 ಇದೆಲ್ಲದಕ್ಕಿಂತಲೂ ಕಡಿಮೆ ಇದೆ ಪ್ರೈಸ್ ಇದರದ್ದು. ಇನ್ನು F250 ಬಗ್ಗೆ ಹೇಳಬೇಕು ಅಂದರೆ ಡಾಮಿನರ್ 250, ಹೋಂಡಾ CB200X, R15V3 ಇದೆಲ್ಲದಕ್ಕಿಂತಲೂ ಪ್ರೈಸ್ ಕಡಿಮೆ ಮಾಡಿದ್ದಾರೆ. F250 ಪ್ರೈಸ್ ಬಂದು 1,40,000 ವಿಚ್ ಇಸ್ ಪ್ರಿಟಿ ಡೀಸೆಂಟ್ ಅಂತಲೇ ಹೇಳ್ಬೋದು. ಕಾಸ್ಟ್ ರಿಡಕ್ಷನ್ ಮಾಡಿರ್ಬೋದು, ಬಟ್ ಈ ಪ್ರೈಸ್ಗೆ ಇಂಥ ಗಾಡಿ ಕೊಟ್ಟಿರೋದು ವರ್ತ್ ಅಂತಲೇ ಹೇಳ್ಬೋದು.